ಬಿಕ್ಕಳಿಕೆ ಹಿಕಪ್ಸ್. ಸೊ ಕೆಲವೊಬ್ಬರಲ್ಲಿ ಸಾಮಾನ್ಯವಾಗಿ ಖುಷಿಯಿಂದ ನಕ್ರ ಅಂತಂದ್ರೆ ಸೊ ಅವರಿಗೆ ಬಿಕ್ಕಳಿಕೆ ಬರ್ತಿರ್ತೈತಿ. ಆಮೇಲೆ ಒತ್ತಡಕ್ಕೆ ಒಳಗಾಗಿದ್ರಪ್ಪ ಅಂತಂದ್ರೆ ಸೊ ಅವ್ರಿಗೆ ಕೂಡ ಬಿಕ್ಕಳಿಕೆ ಬರ್ತಿರ್ತೈತಿ. ಹಂಗಂದ್ರೆ ಬಿಕ್ಕಳಿಕೆ ಬರಾಕ ಕಾರಣ ಏನು? ಸೊ ಈ ಯೋಗದ ಮೂಲಕ ಇದನ್ನ ತಡೆಗಟ್ಟಬಹುದಾ ಅಂತಂದ್ರೆ ಯೋಗದಲ್ಲಿನ ಭಸ್ತ್ರಿಕಾ ಪ್ರಾಣಾಯಾಮ ಮಾಡೋದ್ರಿಂದ ಬಿಕ್ಕಳಿಕೆಯನ್ನ ತಡೆಗಟ್ಟಬಹುದ್ರಿ. ನಮಸ್ತೆ, ನಾನು ಮಂಜುಳಾ, ನಿಮ್ಮ ಯೋಗ ಕೋಚ್. ಸೊ ಬಿಕ್ಕಳಿಕೆ ಬರಾಕ ಕಾರಣ ಅಂತಂದ್ರೆ ಡಯಾಫ್ರಾಮ್ ಒಪೆ ಇರಿಟೇಷನ್ ನಿಂದ ಬಿಕ್ಕಳಿಕೆ ಉಂಟಾಗ್ತೈತಿ. ಸೊ ಇನ್ನೂ ಅನೇಕ ಕಾರಣಗಳು, ಸಾಮಾನ್ಯ ಕಾರಣಗಳು ಏನು ಅನ್ನೋದನ್ನ ಸೊ ವಿಡಿಯೋ ಕೊನೆಗೆ ಹೇಳ್ತೇನೆ ರೀ. ಸೊ ಅದಕ್ಕೆ ವಿಡಿಯೋ ಕೊನೆ ತನಕ ನೋಡ್ರಿ. ಆಮೇಲೆ ನಿರಂತರ ಮತ್ತು ದೀರ್ಘಕಾಲದ ಬಿಕ್ಕಳಿಕೆ ನಮ್ಮ ದೇಹಕ್ಕೆ ಏನಾದರೂ ಅಪಾಯ ಮಾಡ್ದ ಅನ್ನೋದನ್ನು ಕೂಡ ಹೇಳ್ತೀನಿ. ಬಿಕ್ಕಳಿಕೆ ಬರಾಕತ್ತವಪ್ಪ, ಇನ್ಸ್ಟಂಟ್ ಕಡಿಮೆ ಮಾಡ್ಬೇಕಂತಂದಾಗ ಸೊ ನೀರು ಕುಡಿಬೋದ್ರಿ. ಇಲ್ಲ ಅಂತಂದ್ರೆ ಸೊ ಈ ಕ್ರಿಯೆ ಮಾಡ್ಬೋದ್ರಿ. ನೀವು ಏನ್ರಿ ಅಂತಂದ್ರೆ ಮೊದಲು ಉಸಿರು ತಗೋತೀರಿ. ಉಸಿರು ತಗೊಂಡು ಹೋಲ್ಡ್ ಮಾಡಿ ಸೊ ಕತ್ತನ್ ಕೆಳಗೆ ಹಾಕ್ರಿ. ಸೊ ನಿಮ್ಮ ಚಿಹ್ನೆ ಅಂತಲ್ಲ ಸೊ ಎದೆಕ್ಟ್ ಆಗಿರ್ಲಿ. ಸೊ ಇಲ್ಲೇ ನಿಮಗೆ ಎಷ್ಟು ಸಾಧ್ಯ ಐತೆ ಅಷ್ಟು ಉಸಿರನ್ನು ಹೋಲ್ಡ್ ಮಾಡ್ತೀರಿ. ಆಮೇಲೆ ಕತ್ತನ ಮೇಲತ್ತಿ ಉಸಿರು ಮೂಗಿನ ಮೂಲಕ ಉಸಿರನ್ನ ಹೊರಗೆ ಹಾಕ್ತೀರಿ. ಸೊ ಇನ್ನೊಮ್ಮೆ ಮಾಡಿ ತೋರಿಸ್ತೇನೆ ನೋಡ್ರಿ. ಸೊ ಈ ರೀತಿ ಮಾಡಿದ್ರಿ ಅಂತಂದ್ರೆ ಇನ್ಸ್ಟಂಟ್ ಆಗಿ ಬಿಕ್ಕಳಿಕೆ ಕಡಿಮೆ ಆಗ್ತೈತಿ. ಸೊ ಇದನ್ನ ಮಕ್ಕಳಿಗೆ ಕೂಡ ನೀವು ಮಾಡಿಸ್ಬೋದು. 5 ವರ್ಷದ ಮೇಲೆ ಏನು ಮಕ್ಳು ಇದ್ರಲ್ಲ ಸೊ ಅವ್ರಿಗೆ ಬಿಕ್ಕಳಿಕೆ ಬಂದಂತಂದ್ರೆ ಈ ಕ್ರಿಯೆ ಮಾಡಿಸ್ರಿ, ಅವ್ರಿಗೆ ಇನ್ಸ್ಟಂಟ್ ಕಡಿಮೆ ಆಗ್ತೈತಿ. ಭಸ್ತ್ರಿಕಾ ಪ್ರಾಣಾಯಾಮ ಯಾವ ರೀತಿ ಮಾಡಬೇಕು, ಆಮೇಲೆ ಯಾವ ರೀತಿ ಇದನ್ನ ಬಿಕ್ಕಳಿಕೆ ತಡೆಗಟ್ಟಕ್ಕೆ ಹೆಲ್ಪ್ ಮಾಡ್ತೈತೆ ಅಂತಂದ್ರೆ ಸೊ ಇದು ಒಂದು ಭಸ್ತ್ರಿಕಾ ಪ್ರಾಣಾಯಾಮ ಇದೊಂದು ಫೋರ್ಸ್ಫುಲ್ ಆಗಿ ಇನ್ಹಲೇಷನ್ ಮತ್ತು ಎಕ್ಸಲೇಷನ್ ಕ್ರಿಯೆ ರೀ ಇದು. ಈ ಭಸ್ತ್ರಿಕಾ ಪ್ರಾಣಾಯಾಮ ನಮ್ಮ ಡಯಾಫ್ರಾಮ್ ಅನ್ನ ರಿಲ್ಯಾಕ್ಸ್ ಮಾಡ್ತೈತಿ ಮತ್ತು ಸ್ಟಿಮ್ಯುಲೇಟ್ ಮಾಡ್ತೈತ್ರಿ. ಆಮೇಲೆ ನರಮಂಡಲವನ್ನ ಶಾಂತಗೊಳಿಸ್ತೈತಿ. ಆಮೇಲೆ ನಮ್ಮ ಲಂಗ್ಸ್ ಕೆಪಾಸಿಟಿನ ಹೆಚ್ಚಿಗೆ ಮಾಡ್ತೈತಿ. ಸೊ ಯಾವ ರೀತಿ ಮಾಡೋದ್ರಿ ಇದನ್ನಂತಂದ್ರೆ ಸೊ ಮೊದಲು ಕೂತ್ಕೋತೀರಿ, ಬೆನ್ನು ಕತ್ತು ನೇರವಾಗಿರ್ಲಿ. ಆಮೇಲೆ ಇದನ್ನ ಖಾಲಿ ಹೊಟ್ಟಿಲಿ ಮಾಡ್ಬೇಕ್ರಿ, ನೆನ್ಪಿರ್ಲಿ. ಸೊ ಬೆನ್ನು ಕತ್ತು ನೇರವಾಗಿ ಇಟ್ಕೊಂಡು 2 ಕೈಗಳು ನಿಮ್ಮ ತೊಡೆ ಮೇಲೆ ಇರಲಿ. ಸೊ ಇದನ್ನ ನೀವು ಭಸ್ತ್ರಿಕಾ ಪ್ರಾಣಾಯಾಮ ಮಾಡ್ರಿ ಅಂತ ತಕ್ಷಣ ಸೊ ಅದನ್ನ ಮಾಡಕ್ ಶುರು ಮಾಡಬಾರ್ದು. ಸೊ ಮೊದ್ಲ ಕುಂದಿರ್ಬೇಕು, ಕಣ್ಗಳನ್ನ ಮುಚ್ಚಿರ್ಬೇಕು, ನಿಮ್ಮ ಉಸಿರಾಟದ ಕಡೆ ಗಮನ ಹರಿಸ್ಬೇಕು. ಉಸಿರು ಯಾವಾಗ ತೊಗೊಂಡ್ರಿ, ಯಾವಾಗ ಉಸಿರನ್ನ ಹೊರಕಾಗತ್ತೀರಿ ಅದ್ರ ಕಡೆ ಗಮನ ಇರಲಿ. ಸಹಜವಾದ ಉಸಿರಾಟ ಇರಲಿ. ಈಗ ಒಂದು ಬಾರಿ ದೀರ್ಘವಾಗಿ ಉಸಿರು ತಗೋತೀರಿ. ಪೂರ್ತಿಯಾಗಿ ನಿಧಾನವಾಗಿ ಉಸಿರನ್ನ ಹೊರಗಾಕ್ತೀರಿ. ಕಣ್ಣುಗಳನ್ನ ತೆರಿತೀರಿ. ಸೊ ಈಗ ಪ್ರಾಕ್ಟೀಸ್ ಮಾಡ್ರಿ ಭಸ್ತ್ರಿಕಾ ಪ್ರಾಣಾಯಾಮ. ಸೊ ಯಾವ ರೀತಿ ಮಾಡೋದ್ರಿ ಅದನ್ನಂತಂದ್ರೆ ಸೊ ಉಸಿರು ತಗೋತಾ 2 ಕೈಗಳ ಮ್ಯಾಲೆ ತಗೋಬೇಕ್ರಿ. ಸೊ ಮ್ಯಾಲ್ ಕೈ ತಗೊಂಡಾಗ ಸೊ ಫಿಂಗರ್ಸ್ ಓಪನ್ ಆಗಿರ್ಬೇಕು. ಮತ್ತೆ ಉಸಿರು ಬಿಡ್ತಾ ಬಂದಾಗ ಕೈಯನ್ನ ಮುಷ್ಟಿ ಮಾಡ್ಕೊಂತ ಬರಬೇಕು. ಉಸಿರು ಬಿಟ್ಕೋತ ಮತ್ತೆ ಕೈಗಳನ್ನ ಈ ರೀತಿ ಹಿಂದೆ ಜಗ್ಬೇಕ್ರಿ. ರಿಲ್ಯಾಕ್ಸ್. ಸೊ ಈ ರೀತಿ ಭಸ್ತ್ರಿಕಾ ಪ್ರಾಣಾಯಾಮವನ್ನ ಏನು ಉಸಿರು ತಗೊಂಡ್ರಿ, ಉಸಿರು ಬಿಡ್ತಿರಲ್ಲ, ಸೊ ಇದನ್ನ 10 ಕೌಂಟನ್ನ 3 ಸ್ಟೆಪ್ ಅನ್ನಾಗಿ ಮಾಡ್ಕೋರಿ. ಸೊ ಒಂದ್ಸಲ 10 ಮಾಡಿರಿ ಅಂತಂದ್ರೆ ರಿಲ್ಯಾಕ್ಸ್ ಆಗ್ರಿ. ಇನ್ನೊಂದ್ಸಲ 10 ಮಾಡ್ತೀರಿ. ಸೊ ಇದೇ ರೀತಿ 3 ಸ್ಟೆಪ್ ಮಾಡ್ತೀರಿ. ಪ್ರತಿದಿನ ಬೆಳಿಗ್ಗೆ ಮತ್ತು ಸಾಯಂಕಾಲ ಖಾಲಿ ಹೊಟ್ಟೆಯಲ್ಲಿ ಇದನ್ನ ಮಾಡ್ರಿ. ಹಾಗಾದ್ರೆ ಈ ಬಿಕ್ಕಳಿಕೆ ಬರಾಕ ಏನೇನು ಕಾರಣ, ಸಾಮಾನ್ಯ ಕಾರಣಗಳಂತಂದ್ರೆ ಸೊ ಮೊದಲೇದಂತಂದ್ರೆ ನಮ್ಮ ಡಯಾಫ್ರಾಮ್ ಏನೈತಲ್ಲ ಸೊ ಒಪ್ಪೆ ಅದು ಇರಿಟೇಷನ್ ಆಗೋದ್ರಿಂದ ಬಿಕ್ಕಳಿಕೆ ಉಂಟಾಗ್ತೈತಿ. ಸೊ ಇನ್ನೂ ಅನೇಕ ಕಾರಣಗಳು ಏನು ಸಾಮಾನ್ಯ ಕಾರಣಗಳಂತಂದ್ರೆ ಸೊ ಬೇಗನೆ ನಾವು ತಿನ್ನು ಮುಗಿಸ್ತೇವೆ ನೋಡ್ರಿ. ಸೊ ಬೇಗನೆ ತಿನ್ನೋದು, ಆಮೇಲೆ ಊಟದಲ್ಲಿ ಬಹಳ ಮಸಾಲೆಯುಕ್ತ ಪದಾರ್ಥಗಳನ್ನ ಸೇವನೆ ಮಾಡೋದ್ರಿಂದ, ಆಮೇಲೆ ಊಟ ಮಾಡೋ ಮುಂದೆ ನಕ್ಕೋಂತ ಮಾತಾಡ್ಕೋಂತ ಊಟ ಮಾಡೋದು ಕೂಡ ಬಿಕ್ಕಳಿಕೆ ಉಂಟಾಗ್ತೈತ್ರಿ. ಆಮೇಲೆ ಕಾರ್ಬೋನೇಟೆಡ್ ಪಾನೀಯಗಳನ್ನ ಕುಡಿಯೋದ್ರಿಂದ ಕೂಡ ಬಿಕ್ಕಳಿಕೆ ಉಂಟಾಗಕ್ಕೆ ಕಾರಣ ಆಗ್ತೈತಿ. ಆಮೇಲೆ ಕೆಲವೊಮ್ಮೆ ಉತ್ಸಾಹ ಮತ್ತು ಒತ್ತಡ ಕೂಡ ಬಿಕ್ಕಳಿಕೆ ಉಂಟಾಗಕ್ಕೆ
ಕಾರಣ ಆಗ್ತೈತಿ. ಕೆಲವೊಮ್ಮೆ ಔಷಧಿಗಳ ಅಡ್ಡ ಪರಿಣಾಮ ಕೂಡ ಬಿಕ್ಕಳಿಕೆ ಉಂಟಾಗ ಕಾರಣ ಆಗ್ತೈತಿ. ಸೊ ಯಾವ ರೀತಿ ಅಂತಂದ್ರೆ ಕೆಲವೊಬ್ರು ನೋಡ್ರಿ, ಈಗ ಬೆಳಿಗ್ಗೆ 8, ಮಧ್ಯಾಹ್ನ 8, ಒಂದು ರಾತ್ರಿ 10 ಗುಳಿಗೆಗಳನ್ನ ಸೇವನೆ ಮಾಡ್ತಿರ್ತಾರೆ. ಸೊ ಇದರಿಂದ ಸೆಂಟ್ರಲ್ ನರ್ವ್ ಅಥವಾ ಜಠರದ ಮೇಲೆ ಪರಿಣಾಮ ಬೀರಿ ಸೊ ಬಿಕ್ಕಳಿಕೆ ಉಂಟಾಗ್ತೈತಿ. ಆಮೇಲೆ ಸ್ಮೋಕಿಂಗ್, ಆಲ್ಕೋಹಾಲ್ ಕೂಡ ಬಿಕ್ಕಳಿಕೆ ಉಂಟಾಗಕ್ಕೆ ಕಾರಣ ಆಗ್ತೈತಿ. ಸೊ ಸ್ಮೋಕಿಂಗ್ ಯಾವ ರೀತಿ ಅಂತಂದ್ರೆ, ಸೊ ಸ್ಮೋಕಿಂಗ್ ಮಾಡಿದಾಗ ಸೊ ಗಂಟಲ ಮತ್ತು ಡಯಾಫ್ರಾಮ್ನಲ್ಲಿರೋ ನರಗಳೇನಾಗ್ತಾವ್ರಿ ಅಂತಂತಂದ್ರೆ ಸೊ ನರಗಳಿಗೆ ಇರಿಟೇಟ್ ಆಗ್ತೈತಿ. ಸೊ ಅವಾಗ ಕೂಡ ಬಿಕ್ಕಳಿಕೆ ಉಂಟಾಗಕ್ಕೆ ಕಾರಣ ಆಕೈತಿ. ಸೊ ಆಲ್ಕೋಹಾಲ್ ಸೇವನೆಯಿಂದ ಸೊ ಏನಾಗ್ತೈತ್ರಿ ಅಂತಂದ್ರೆ ನಮ್ಮ ಗಂಟಲು ಮತ್ತು ಹೊಟ್ಟೆಯ ಭಾಗದ ಸ್ನಾಯುಗಳೇನಾಗ್ತಾವೆ, ಸಡಿಲಗೊಳ್ತಾವೆ. ಸೊ ಸಡಿಲಗೊಂಡಾಗ ಗಾಳಿ ಸುಲಭವಾಗಿ ಒಳಗೆ ಹೋಗ್ತೈತಿ. ಸೊ ಅವಾಗೂ ಕೂಡ ಬಿಕ್ಕಳಿಕೆ ಉಂಟಾಗಕ್ಕೆ ಕಾರಣ ಆಗ್ತೈತ್ರಿ. ಸೊ ಸಾಮಾನ್ಯ ಬಿಕ್ಕಳಿಕೆ ಅಂತಂದ್ರೆ ಈಗ ಯಾವಾಗ್ಲರೊಮ್ಮೆ ಬಿಕ್ಕಳಿಕೆ ಉಂಟಾಗ್ತಂತಂದ್ರೆ ಸೊ ಅದು ಸಾಮಾನ್ಯ ಬಿಕ್ಕಳಿಕೆ. ಸೊ ಅದು ನಮ್ಮ ದೇಹಕ್ಕೆ ಯಾವುದೇ ಪರಿಣಾಮ ಬೀರೋದಿಲ್ಲ. ಆದ್ರೆ ನಿರಂತರವಾಗಿ ಆಮೇಲೆ ಕಾಲಾವಧಿ ಬಿಕ್ಕಳಿಕೆ ಉಂಟಾಗ್ತಿತ್ತಂತಂದ್ರೆ ದಯವಿಟ್ಟು ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡ್ರಿ. ಸೊ ಟ್ರೀಟ್ಮೆಂಟ್ ತಗೋರಿ ನೀವು. ಇಲ್ಲ ಅಂತಂದ್ರೆ ಸೊ ನಮ್ಮ ದೇಹದ ಮೇಲೆ ಪರಿಣಾಮ ಬೀರ್ತೈತಿ. ಸೊ ಯಾವ ರೀತಿ ಅಂತಂದ್ರೆ ಸೊ ನಿರಂತರವಾದ ಮತ್ತು ದೀರ್ಘಕಾಲದ ಬಿಕ್ಕಳಿಕೆ ನಮ್ಗೆ ಊಟ ತಿನ್ನೋದಾಗ್ಲಿ, ಮಲಗಾಕಾಗ್ಲಿ, ಆಮೇಲೆ ಏನಾದರೂ ಕುಡಿಯಾಕ ಸೊ ಏನು ಮಾಡ್ತಂತ ಅಂತಂದ್ರೆ ಅಡ್ಡಿ ಪಡಿಸ್ತಾವ್ರಿ ಇವು. ಆಮೇಲೆ ಕೆಲವೊಮ್ಮೆ ಇದರಿಂದ ನಮ್ಗೆ ಏನಾಗ್ತೈತೆ ಅಂದ್ರೆ ಅಪೌಷ್ಟಿಕತೆ ಆಗ್ತೈತಿ. ಆಮೇಲೆ ಕೆಲವೊಮ್ಮೆ ಉಸಿರಾಟದ ಸಮಸ್ಯೆ ಬರ್ಬೋದು, ಜಠರದ ಸಮಸ್ಯೆ ಬರ್ಬೋದು, ಅಥವಾ ನರವೈಜ್ಞಾನಿಕ ಅಸ್ವಸ್ಥತೆ ಕೂಡ ಬರ್ಬೋದು. ಸೊ ಅದಕ್ಕಾಗಿ ದೀರ್ಘಕಾಲಾವಧಿ ಬಿಕ್ಕಳಿಕೆ ಅಂತಂದ್ರೆ 3 ತಿಂಗಳ ಮ್ಯಾಲಾದ್ರೂ ಬಿಕ್ಕಳಿಕೆ ನಂಗೆ ನಿಲ್ಲಾಕತ್ತಿಲ್ಲಪ್ಪ, ನಿರಂತರವಾಗಿ ಬಿಕ್ಕಳಿಕೆ ಐತಂತಂದ್ರೆ ದೊಡ್ಡ ಡಾಕ್ಟರ್ನ ಕನ್ಸಲ್ಟ್ ಮಾಡ್ರಿ. ಅದಕ್ಕಿಂತ ಕಡಿಮೆ ಐತಪ್ಪ ಅಂತಂದ್ರೆ ಸೊ ಭಸ್ತ್ರಿಕಾ ಪ್ರಾಣಾಯಾಮ ಪ್ರಾಕ್ಟೀಸ್ ಮಾಡೋದ್ರಿಂದ ಬಿಕ್ಕಳಿಕೆಯನ್ನ ತಡೆಗಟ್ಟಬಹುದು. ಸೊ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಿಳಿಸ್ರಿ. ಯೋಗ ಸಾಧನೆಗೆ ಜಯವಾಗಲಿ.